ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರುನಾಳ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ನಗರದ ಚೌಡಯ್ಯ ನಗರ ಹಾಗೂ ಮಹಾಲಿಂಗೇಶ್ವರ ಕಾಲನಿ ಮನೆಗಳ ಹಕ್ಕು ಪತ್ರ ಸಲುವಾಗಿ ಪಾದಯಾತ್ರೆ ಮುಖಾಂತರ ಶಾಸಕ ಜಗದೀಶ್ ಗುಡಗುಂಟಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಹೌದು ಪ್ರಿಯ ವೀಕ್ಷಕರೇ, ಜಮಖಂಡಿ ನಗರದಲ್ಲಿ ಚೌಡಯ್ಯ ನಗರ ಹಾಗೂ ಮಹಾಲಿಂಗೇಶ್ವರ ಕಾಲನಿ ಸಾರ್ವಜನಿಕರು ಜಮಖಂಡಿ ನಗರದ ಕೊಳಚೆ ಪ್ರದೇಶವೆಂದು ಘೋಷಿಸಿ ಸರ್ವೆ ನಂಬರ್ 48 ಪೈಕಿ ವಾರ್ಡ್ ನಂಬರ್ 15, 16, 17, 29, 30 ಪ್ರಕಾರ ಚೌಡಯ್ಯ ನಗರ ಹಾಗೂ ಮಹಾಲಿಂಗೇಶ್ವರ ಕಾಲನಿ ಜನರು ಈಗಾಗಲೇ ವಾಸವಿದ್ದು ಇವರಿಗೆ ಈವರೆಗೆ ಇವರ ಮನೆಗಳ ಹಕ್ಕು ಪತ್ರ ನೀಡಿರುವುದಿಲ್ಲ. ಇದಲ್ಲದೆ ಮಾನ್ಯ ಕರ್ನಾಟಕ ಸ್ಲಂ ಬೋರ್ಡ್ ಡೆವಲಪ್ಮೆಂಟ್ ಬೆಂಗಳೂರು ಇವರಿಗೆ ಸಾರ್ವಜನಿಕರು ಡಿಡಿ ಮುಖಾಂತರ ಹಣವನ್ನು ಸರ್ಕಾರಕ್ಕೆ ತುಂಬಿದ್ದು ಹಾಗೂ ನಗರಸಭೆ ಅಧಿಕಾರಿಗಳು ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಜನರ ಮನೆಗಳ ಸರ್ವೆ ಸಹ ಮಾಡಿಕೊಂಡು ಹೋಗಿದ್ದಾರೆ. ಆದರೂ ಸಹ ಸಂಬಂಧಪಟ್ಟ ಕೊಳಚೆ ಪ್ರದೇಶ ವಿಜಯಪುರ ಅಧಿಕಾರಿಗಳು ನಮ್ಮ ತುಂಬಿದ ಡಿಡಿ ಮತ್ತು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಂದಾಯ ಇಲಾಖೆಯ ಮಂತ್ರಿಗಳು ಬೆಂಗಳೂರು ಇವರಿಗೆ ಒಪ್ಪಿಸಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇದಲ್ಲದೆ ವಿಜಯಪುರ ಕೊಳಚೆ ಪ್ರದೇಶದ ಅಧಿಕಾರಿಗಳು ನಮಗೆ ನಿಮ್ಮ ಮನೆಗಳ ಹಕ್ಕು ಪತ್ರಗಳು ಸರ್ಕಾರದಿಂದ ಮಂಜೂರಾಗಿದ್ದು ಅವುಗಳನ್ನು ನಾವು ಬರೆದು ಇಟ್ಟಿರುತ್ತೇವೆ ಎಂದು ವಿಳಂಬ ಮಾಡುತ್ತಿದ್ದಾರೆ ಹೊರತು ನಮ್ಮ ಹಕ್ಕುಪತ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಂದು ಪಾದಯಾತ್ರೆ ಮೂಲಕ ತೆರಳಿ ಮನವಿ ಸಲ್ಲಿಸಲಾಯಿತು ಎಂದು ಹೋರಾಟಗಾರರಾದ ರಾಜಸಾಬ್ ಮಸಳಿ ತಿಳಿಸಿದ್ದಾರೆ. ಬಡವರ ನಿರ್ಗತಿಕರ ಪರ ಕೆಲಸ ಮಾಡಿ ಎಲ್ಲರ ಮನದಲ್ಲಿ ನೆಲೆಸಿದ್ದೀರಿ. ಆದ್ದರಿಂದ ನಮಗೆಲ್ಲರಿಗೂ ವಿಶ್ವಾಸವಿದೆ. ನೀವು ಅತಿ ಶೀಘ್ರ ನಮಗೆ ನಮ್ಮ ಮನೆಗಳ ಹಕ್ಕುಪತ್ರಗಳನ್ನು ಕೊಡಲಾಗುವುದು ಎಂದು ಭರವಸೆ ನೀಡಿದ ಶಾಸಕ ಜಮಖಂಡಿ ನಗರ ಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ರಾಜಸಾಬ್ ಮಸಳಿ ಸೇರಿದಂತೆ ಸ್ಥಳೀಯ ಮುಖಂಡರು, ಮಹಿಳೆಯರು ಹಾಜರಿದ್ದರು. ವರದಿ ರವಿ ದೊಡಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ಸಮಸ್ತ ಸಾರ್ವಜನಿಕರು ಕೊಳಚೆ ಪ್ರದೇಶ ಚೌಡಯ್ಯ ನಗರ ಹಾಗೂ ಮಹಾಲಿಂಗೇಶ್ವರ ಕಾಲನಿಯ ಸಮಸ್ತ ಜನತೆ ಹಾಗೂ ಮುಖಂಡರು, ನಾಯಕರು ಉಪಸ್ಥಿರುವ ರಾಜಾ ಸಾಹೇಬ್ ಮಸಳಿಯನ್ನು ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬರೋಬ್ಬರ ಟೈಮ್ಗೆ ಇಲ್ಲಿ ಬಂದಿರ್ವಿ. ನಾವು ನಿಮ್ಗಲ್ಲಿ ತಡಪಸಾಕತ್ತೀರಿ. ಈಗ ಹೆಂಗೆ ನೀವು ಭಾಳ ಸಂತಾಪ ಪಡ್ಕೋತೀರಿ. ಸಾಕಷ್ಟು ವರ್ಷಗಳಿಂದ 20-30 ವರ್ಷಗಳ ಅದಿರಿ. ಆದರೆ ಅದ್ರ ಮ್ಯಾಗ ಹಕ್ಕು ಚಲಾಯಿಸಲಿಕ್ಕೆ ನೀವೇನು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಿ, ಸಂಕಟ ಪಡ್ತಾ ಇದ್ದೀರಿ. ನಿಜವಾಗಿ ಹೇಳಬೇಕಾದ್ರೆ ದೇವ್ರ ಸಾಕ್ಷಿ ಹೇಳ್ಬೇಕಾದ್ರೆ ನಿಮ್ಗಿಂತ 100 ಪಟ್ಟು ನಾ ಸಂಕಟ ಪಡ್ತಾ ಇದ್ದೀರಿ. ಯಾಕಂದರೆ ಎಷ್ಟೋ ಮಂದಿ ಅಲ್ಲಿ ನೋಡಿದರೆ ವಾಸ ಮಾಡೋತಿರುವ ಪ್ರದೇಶ ಅಚ್ಚುಕಟ್ಟಾಗಿರ್ಬೋದು, ಸ್ವಚ್ಛವಾಗಿರಬೇಕು ಮತ್ತು ಎಲ್ಲ ಸೌಲಭ್ಯಗಳು ಕೂಡ ಇಲ್ಲಿರಬೇಕು. ಅದಕ್ಕೆ ಚೌಡಯ್ಯ ನಗರದಾಗ ನಾನು ಎಷ್ಟೋ ಸಲ ಬಂದು ಹಲವಾರು ಅತಿ ಶೀಘ್ರದಲ್ಲಿ ಕೆಲಸವನ್ನು ನಾವು ಮಾಡಿಕೊಟ್ಟಿದ್ದು ನಿಮ್ಗೆ ಗೊತ್ತದ. ನಾಗರ ಸರಿಯಾಗಿ ಎಷ್ಟು ಬರ್ತಾ ಸ್ಥಳದಿಂದ ಪೂರ ಹೊಲಸಿದಿತ್ತು, ಅದು ಕೂಡ ಪೂರ ಗಡ್ರ ಮಾಡಿಕೊಂಡು ರೋಡ್ ಮಾಡಿಸಿ ನೀವು ಭಕ್ತರು ಇಲ್ಲೋ ಕೆಲವೊಂದು ಕಡೆ ನಾನು ಸ್ವಂತ ರೊಕ್ಕ ಹಾಕಿ ಒಂದಿಷ್ಟು ತ್ವರಿತವಾಗಿ ಮಾಡಿಸಿ ಉಂಟು. ಶೌಚಾಲಯಗಳು ಪಾಪ ಹೆಣ್ಮಕ್ಳಿಗೆ ಇಲ್ಲೇ ನ್ಯಾಯ ಹೋದಾಗ ಭಾಳ ಕಠಿಣ ಕಡೆಗೆ ಹೇಗಾರು ಮಾಡಿ ಶೌಚಾಲಯ ಮಾಡಿಕೊಳ್ಬೇಕಿತ್ತು. ನನ್ನ ಮೊದಲು ಕಮಿಷನರ್ ಮೇಡಮ್ ಇದ್ದರು, ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ. ಎಲ್ಲ ನೋಡಿದ್ರೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದರು. ಈಗಿರುವ ಬಂದಂಥ ಜ್ಯೋತಿ ಗಿರೀಶ್ ಅವರು ಭಾಳ ಅಭ್ಯಾಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಕೂಡ ಮಾಡಲಿಕ್ಕೆ ಸಾಧ್ಯತೆ ಅವ್ರಿಗಿದೆ. ಈಗ ಸಾಕಷ್ಟು ಅನುದಾನ ಸಿಗಬೇಕಾಗಿತ್ತು, ಅದು ಸಿಗ್ತಾ ಇಲ್ಲ. ಆದರೂ ಇವತ್ತು ಕೆಲವೊಂದಿಷ್ಟು ಬಂದಂಥ ನನಗೆ ಶಾಸನ ಬಂದಂಥ ಹಣವನ್ನು ಕೂಡ ಇವತ್ತು ಮೊನ್ನೆ ಒಂದು 15 ದಿವಸದಿಂದ 7 ಕೋಟಿ ರೂಪಾಯಿ ನಾನು ಇವತ್ತು ತಮ್ಮೆಲ್ಲರ ಒಂದು ಅಭಿವೃದ್ಧಿ ಆಗಲಿ ಸಂಬಂಧ ಅವ್ರು ಕೊಟ್ಟಿದ್ದು ಉಂಟು. ಇವತ್ತು ನಾನು ಸ್ವಚ್ಛವಾಗಿ ಹೇಳ್ತಾ ಇದ್ದೇನೆ. ಅದು ಕೂಡ ಇವತ್ತು ಟೆಂಡರ್ ಮುಖಾಂತರ ಹೊರ ಬರ್ತದೆ. ಅದರಲ್ಲಿ ಒಂದು ಕೊಳಚೆ ಪ್ರದೇಶದಲ್ಲಿರುವಂಥ ಏನು ನಿಮ್ಮ ಆಸ್ತಿ ಅದಾವೆ
ಅವೆಲ್ಲವನ್ನು ಹಕ್ಕುಪತ್ರ ಸಿಗಬೇಕಂತ ತಿಳ್ಕೊಂಡು ನಾನು 1 ವರ್ಷ ಹಿಂದೆಯೇ ಎಂದ ಪ್ರಾರಂಭ ಆಯಿತು ನನ್ನ ವೃತ್ತಿ ಇಲ್ಲೇ ಶಿಕ್ಷಕನಾಗಿ ಬಹಳಷ್ಟು ವಿಷಯಗಳನ್ನು ನಾವು ಮಂಡಿಸಿಕೊಂಡೆ. ಯಾವ್ಯಾವ ಕೆಲಸಗಳು ಮೊದಲು ಮಾಡಬೇಕು ಆ ನಿಟ್ಟಿನಲ್ಲಿ ವಿಜಯಪುರದಲ್ಲಿರುವಂಥ ಆಫೀಸಿಗೆ ನಮ್ಮಲ್ಲಿರುವಂಥ 4 ಸಿಬ್ಬಂದಿಗಳನ್ನು ಸತತವಾಗಿ 3-4 ತಿಂಗಳ ಒಳಗೆ ಕಳಿಸಿ ನಿಮ್ಮದು 680 ಹಕ್ಕುಪತ್ರಗಳನ್ನು ಕೂಡ ಸಿದ್ಧಪಡಿಸಿದ್ದೆವು. ಕಾನೂನುಬದ್ಧವಾಗಿ ಎಲ್ಲ ಕಾಗದಪತ್ರ ಒಳಗೊಂಡಂಥ ಹೆಸರುಗಳು ಮತ್ತು ನಿವೇಶನ, ತಮ್ಮ ಆಧಾರ್ ಕಾರ್ಡು, ಹಣ ಇತ್ಯಾದಿಗಳನ್ನು ಸರಿಪಡಿಸಿಕೊಂಡು ಅದನ್ನು ಮಾಡಿ ರೆಡಿ ಮಾಡಿದ್ವಿ. ಟೋಟಲ್ 1690 ರೆಡಿಯಾಗಿರೋ 690 ಸಿಗಬೇಕು. ಅರ್ಧ ರೆಡಿ ಆಗ್ಯಾವ. ನಿಜವಾಗಿ ಹೇಳ್ಬೇಕಾದ್ರೆ ನಾವು ಪೂರ ಕೊಡಬೇಕಂದ್ರೆ ಪೂರ ತಯಾರಿ ಇರಬೇಕು. ನನ್ನ ಬದಲಿ ರಾಜು ಮೊಸಳೆ ಹೇಳ್ಬಿಟ್ಟು ನೀವು ಭಾಳ ಪ್ರಯತ್ನ ಮಾಡಿದ್ರಿ, ಮ್ಯಾಗ ನಿಮ್ಗೆ ಕಲ್ಲು ಹಾಕಿದ್ರು ಅಂತ. ಎಲ್ಲ ಆಗಿತ್ತು, ಟೆಂಡರ್ಸ್ ಹಾಕಿದ್ವಿ ನಾವು ವಿತರಣೆ ಮಾಡಿದ್ರು. ಇನ್ನೇ ಸಂಜೆ ಒಳಗೆ 6 ಗಂಟೆಗೆ ವಿತರಣೆ ಆಗಬೇಕಾಗಿತ್ತು. ಅದು ಅವ್ರವ್ರ ಹೆಸರು ಹೇಳೋದು ಬೇಡ, ಮತ್ತು ನಿಮ್ಗೆ ತ್ರಾಸ ಆಗಕ್ಕೆ ಅವ್ರ ಹೆಸರು ಹೇಳಿದ್ರೆ ಅವರು ಎಲ್ಲ ಬಂದು ಕಿಸಿಂದ ನಮಗೆ ನಾವು ನಮ್ಮ ಕಾಲಾವಧಿ ಆಗಬೇಕಾಗಿತ್ತು, ಅದಾಗಿಲ್ಲ ನನಗೆ ಮಠ ಪೆಂಡಿಂಗ್ ಇಡ್ರಿ. ನಾ ಏನಂದ್ರೆ ಅವರಿಗೆ ಇದು ಎಲ್ಲ ಸಮಸ್ತ ಜನತೆಗೆ ಬೇಕಾಗಿದ್ದು.